ಹಾಯ್ ಸ್ಟೂಡೆಂಟ್ಸ್, ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಇಲ್ಲಿ ಡೈಲಿ ಜಾಬ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. IT, ನಾನ್ IT, ಹೌದಾ? ಸೊ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇದೇ ಥರ ಜಾಬ್ ಅಪರ್ಚುನಿಟೀಸ್ ನಿಮ್ಮ ಸಲುವಾಗಿ ತರ್ತಾ ಇದ್ದೀನಿ. ಸೊ ಇವಾಗ ವರ್ಕ್ ಫ್ರಮ್ ಹೋಮ್ ಇದೆ. ಅದು ಯಾವ್ದ್ರಲ್ಲಿ ಅಂದ್ರೆ RWS ಅಂತೇಳಿ, ಹೌದಾ? ಆ ಕಂಪ್ನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಕರೆದಿದ್ದಾರೆ. ಸೊ IT, ನಾನ್ IT ಎಲ್ಲ ತರ ಜಾಬ್ಸ್ ಇರ್ತವೆ. ನಿಮ್ಗೆ ಯಾವ ತರ ಬೇಕಲ್ಲ ಎಂಡ್ ತನಕ ನೋಡಿ. ನಿಮ್ಗೆ ಅಪ್ಲೈ ಮಾಡೋದು, ನಿಮ್ಗೆ ಯಾವ ತರ ಜಾಬ್ ನೀಡಿದಿಲ್ಲ ಅಲ್ಲಿ ಇದ್ರೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅವ್ರ ವೆಬ್ಸೈಟ್ ನ ಪದೇ ಪದೇ ವಿಸಿಟ್ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮ್ ಆಲ್ಮೋಸ್ಟ್ ಆಫರ್ ಮಾಡ್ತಿರ್ತಾರೆ. ಸೊ ಅದರಿಂದ ಯಾರಿಗೆ ವರ್ಕ್ ಫ್ರಮ್ ಹೋಮ್ ನೀಡಿದಿಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ನೋಡೋಣ ಬನ್ನಿ. ಟೋಟಲ್ ಪೋಸ್ಟ್ ಅಂತ ಬಂದ್ರೆ ಆಲ್ ಇಂಡಿಯಾ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಎಷ್ಟು ಅಂತ ಹೇಳಕ್ಕಲ್ಲ. ಅವ್ರ ವೆಬ್ಸೈಟ್ ಅಲ್ಲಿ ಎನಿ ಟೈಮ್ ನೀವು ವಿಸಿಟ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ವರ್ಕ್ ಫ್ರಮ್ ಹೋಮ್ ಇದೆ, ಯಾವ್ದು ವರ್ಕ್ ಫ್ರಮ್ ಆಫೀಸ್ ಇದೆ. ನೀವು ನೋಡ್ಕೊಂಡು ಅಪ್ಲೈ ಮಾಡ್ಕೋಬೇಕು. ಸೊ ನಾನು ಈಗ ಒಂದೆರಡು ಎಕ್ಸಾಂಪಲ್ ತೋರಿಸ್ತೀನಿ, ಎಂಡ್ ತನಕ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಅಪ್ಲೈ ಮಾಡೋ ಆನ್ಲೈನ್ ಇರುತ್ತೆ, ಆನ್ಲೈನ್ ಅಪ್ಲೈ ಮಾಡಬೇಕು ಆಸ್ ಸೂನ್ ಆಸ್ ಪಾಸಿಬಲ್. ಆದಷ್ಟು ಲಾಸ್ಟ್ ಡೇಟ್ ಅಂತಿರಲ್ಲ, ಡಿಪೆಂಡಿಂಗ್ ಅಪಾನ್ ಈ ಪ್ರೆಸೆಂಟ್ ಯಾವ ಜಾಬ್ ಆಫರ್ಸ್ ಇದಾವೆ ಅದನ್ನ ನಿಮ್ಗೆ ತೋರಿಸ್ತೀನಿ. ಆಮೇಲೆ ನೀವು ಲಾಸ್ಟ್ ಡೇಟ್ ಅಂತ ಬಂದ್ರೆ ಅದು ಬೇಕಂದ್ರೆ ಅಪ್ಲೈ ಮಾಡ್ಕೊಳ್ಳಿ, ಅದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಇಲ್ಲಾಂದ್ರೆ ಬೇರೆ ಏನಾದ್ರು ಅಪರ್ಚುನಿಟೀಸ್ ಇದ್ರೆ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ವೀಕ್ಲಿ ಒಂದ್ಸಲ ವಿಸಿಟ್ ಮಾಡ್ತಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 3 lakh to 10 lakh ಇರುತ್ತೆ. ಸೊ ನಿಮಗೆ ಡಿಪೆಂಡ್ಸ್ ಅಪಾನ್ ವರ್ಕ್ ಯಾವ ತರ ತೋತಾರ ಅದ್ರ ಮೇಲೆ ಬಿಟ್ಟು, ಯಾವ ಡೊಮೈನ್ ಮೇಲೆ ಜಾಬ್ ಸರ್ಚ್ ಮಾಡ್ತಿರಲ್ಲ ಅದ್ರ ಮೇಲೆ ಸ್ಯಾಲ್ರಿ ಡಿಪೆಂಡ್ ಆಗುತ್ತೆ. ವರ್ಕ್ ಫ್ರಮ್ ಹೋಮ್ ನೀವು ಏನಾದ್ರು ಎಷ್ಟು ಅವರ್ಸ್ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಆನ್ಲೈನ್ ನೀವು ಅಪ್ಲೈ ಮಾಡ್ಕೋಬೇಕು. ರೆಸ್ಯೂಮ್ ಸ್ಕ್ರೀನಿಂಗ್ ಆಗುತ್ತೆ, ನಿಮ್ಮ ರೆಸ್ಯೂಮ್ ನ ಸ್ಕ್ರೀನಿಂಗ್ ಮಾಡ್ತಾರೆ. ಆನ್ಲೈನ್ ಅಸೆಸ್ಮೆಂಟ್ಸ್ ಇರ್ತವೆ, ಒಂದಷ್ಟು ಅಸೆಸ್ಮೆಂಟ್ಸ್ ಕೊಡ್ತಾರೆ. ಆ ಅಸೆಸ್ಮೆಂಟ್ ಕಂಪ್ಲೀಟ್ ಮಾಡಿಬಿಟ್ಟು ನೀವು ಜಾಯ್ನ್ ಆಗ್ಬೋದು. ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆಗುತ್ತೆ. ಅಂಡ್ ಆಲ್ಮೋಸ್ಟ್ ನೀವು ವರ್ಕ್ ಫ್ರಮ್ ಹೋಮ್ ತಗೋದ್ರೆ ಕಾಂಟ್ರಾಕ್ಟ್ ಬೇಸ್ ಇರ್ತವೆ. ಪರ್ಮನೆಂಟ್ ಜಾಬ್ಸ್, ಪರ್ಮನೆಂಟ್ಸ್ ಅಂದ್ರೆ ಫುಲ್ ಟೈಮ್ ಜಾಬ್ ವರ್ಕರ್ ಇರ್ತದೆ, ಪಾರ್ಟ್ ಟೈಮ್ ವರ್ಕರ್ ಅಂತ ಸಿಗ್ಬೋದು, ಇಲ್ಲ ಕಾಂಟ್ರಾಕ್ಟ್ ಬೇಸ್ ಅಂತ ಸಿಗ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಜಾಬ್ ರೂಲ್, ಹೌದಾ? ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಬಂದ್ರೆ ಬೇಸ್ಡ್ ಆನ್ ಪೋಸ್ಟ್ ಅಂಡ್ ಡೊಮೈನ್, SSLC, PUC, ಡಿಗ್ರಿ ಆದ್ರೂ ಕೂಡ ಅಪ್ಲೈ ಮಾಡ್ಕೋಬಹುದು. ನೀವು ಅಲ್ಲಿ ಯಾವ ತರ ನಿಮ್ಗೆ ಅದು ಅಪ್ಲೈ ಆಗುತ್ತಲ್ಲ ನೋಡ್ಕೊಂಡು ನೀವು ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ. ನಾನು ನಿಮ್ಗೆ ಎಂಟಲ್ಲಿ ತೋರಿಸ್ತೀನಿ ಯಾವ ತರ ಅವ್ರ ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ಯಾವ ತರ ಅಪ್ಲೈ ಮಾಡ್ಬೇಕಂತೇಳಿ. ಸೊ ಕ್ವಶನ್ಸ್ ಬೇಸ್ಡ್ ಆನ್ ದಿಸ್ ಜಾಬ್ ರೂಲ್, ಹೌದಾ? ನೀವು ಯಾವ ಜಾಬ್ ಮೇಲೆ ಡಿಪೆಂಡ್ ಆಗ್ತೀರಾ, ಯಾವ ಜಾಬ್ ರೋಲ್ಗೆ ಅಪ್ಲೈ ಮಾಡ್ತೀರಾ, ಯಾವ ಡೊಮೈನ್ ಮೇಲೆ ಅಪ್ಲೈ ಮಾಡ್ತೀರಲ್ಲ ಅದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಕ್ಯಾಶುವಲ್ ಆಗಿ ಪ್ರಾಕ್ಟೀಸ್ ಸೆಲ್ಫ್ ಇಂಟ್ರೊಡಕ್ಷನ್ಸ್, ಹೌದಾ? ಸೊ ನಿಮ್ದು ಸೆಲ್ಫ್ ಇಂಟ್ರೊಡಕ್ಷನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಕಾಮನ್ ಆಗಿ ಕೇಳುವಂಥ ಕ್ವಶನ್ಸ್. ಅಂಡ್ ಪ್ರಿಪೇರ್ ಫಾರ್ 1 minute, ನೇಮ್, ಎಜುಕೇಶನ್, ಲೊಕೇಶನ್. ನಿಮ್ದು 1 minute ಅಥವಾ 2 minutes ಒಳಗಡೆ ಆಗುವಾಗಿ ಪ್ರಿಪೇರ್ ಆಗಿ ಹಾಬೀಸ್ ಹತ್ರ ಎಲ್ಲ ಆಡ್ಕೊಂಡು. ಆಮೇಲೆ MS Excel, ವರ್ಡ್, ಪವರ್ ಪಾಯಿಂಟ್ ಇದ್ರ ಬಗ್ಗೆ ಬೇಸಿಕ್ ಸೋಷನ್ಸ್ ಕೇಳ್ತಿರ್ತಾರೆ. ಯಾಕಂದ್ರೆ ಜನರಲ್ ಆಗಿ ಕಂಪ್ಯೂಟರ್ ಬಗ್ಗೆ ಸ್ವಲ್ಪನಾದ್ರೂ ನಾಲೆಜ್ ಬೇಕೇ ಬೇಕು. ಸೊ ಮೇಲ್ ರಿಲೇಟೆಡ್ ಕ್ವಶನ್ಸ್ ಕೇಳಬಹುದು. ನೆಕ್ಸ್ಟ್ ಬೆನಿಫಿಟ್ಸ್ ಅಂತ ಬಂದ್ರೆ ಅದ್ರಲ್ಲಿ ಯಾವ್ದು ಬೆನಿಫಿಟ್ಸ್ ಅದು ಡಿಪೆಂಡ್ ಅಪಾನ್ ಜಾಬ್ ರೋಲ್ ಮೇಲೆ ಅಥವಾ ಜಾಬ್ ಡೊಮೈನ್ ಮೇಲೆ ನಿಮ್ದು ಬೆನಿಫಿಟ್ಸ್ ಡಿಪೆಂಡ್ ಆಗುತ್ತೆ. ಅಪ್ಲೈ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇರುತ್ತೆ, ಬೇಕಾದ್ರೆ ನೀವು ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದ್ರೆ ನನಗೆ ನಮ್ಮ ಗ್ರೂಪಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ನಮ್ಮ ಗ್ರೂಪ್ ಲಿಂಕ್ ಇದೆ. ಆ ಗ್ರೂಪಲ್ಲಿ ನೀವು ಜಾಯ್ನ್ ಆದ್ರೆ ಕೂಡ ನನಗೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರು ಕೂಡ ನಾನು ನಿಮಗೆ ಆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ಹೌದಾ? ಸೊ ವೇಟ್ ಮಾಡಿ. ಅವ್ರದ್ದು ಸಪೋಸ್ ನೀವು ರೆಸ್ಯೂಮ್ ಕೂಡ ಹಾಕುವಾಗ ಯಾವ ತರ ಹಾಕ್ಬೇಕಂದ್ರೆ ಮೇಲ್ ಕಳ್ಸಕ್ಕೆ ಹೇಳ್ತಾರೆ, ಹೌದಾ? ನಿಮ್ಮ ರೆಸ್ಯೂಮ್ ಮೇಲ್ ಕಳ್ಸಿದ್ರೆ ಅಪ್ಲಿಕೇಶನ್ ಸಬ್ಜೆಕ್ಟ್, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ನೇಮ್, ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀರಾ. ಹಲೋ ಸರ್ ಅವ್ರ ಮ್ಯಾಮ್, ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಪೋಸ್ಟ್ ನೇಮ್, ಯಾವ ಪೋಸ್ಟ್ಗೆ ಜಾಯ್ನ್ ಆಗ್ತಿದ್ದೀರಾ. ರೂಲ್ ಅಟ್ ಕಂಪ್ನಿ ನೇಮ್, ಆ ಕಂಪ್ನಿ ಬಿಟ್ಟು RWS ಅಲ್ಲಿ ಪ್ಲೇಸ್ ನೇಮ್, ಪ್ಲೀಸ್ ಫೈಂಡ್ ದ ರೆಸ್ಯೂಮ್ ಅಟ್ಯಾಚ್, ನಿಮ್ಮ ರೆಸ್ಯೂಮ್ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಅಪ್ಲೈ ಮಾಡಿಬಿಟ್ಟು ಸೊ ಅವ್ರಿಗೆ ಸೆಂಡ್ ಮಾಡಿ. ಅಂಡ್ ರೆಸ್ಯೂಮ್ ಅಪ್ಲೈ ಮಾಡುವಾಗ ಸೊ ಆ ಜಾಬ್ ರೂಲ್ ತಕ್ಕಂಗೆ ರೆಸ್ಯೂಮ್ನ ಅಪ್ಡೇಟ್ ಮಾಡಿ. ಇಲ್ಲ ಅಂದ್ರೆ ನಿಮ್ದು AI ಮುಖಾಂತರ ರೆಸ್ಯೂಮ್ ಸ್ಕ್ರೀನಿಂಗ್ ಆಗೋದ್ರಿಂದ ಅಲ್ಲೇ ನಿಮ್ದು ಎಕ್ಸಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನ ನೀವು ಯಾವ ಜಾಬ್ ರೋಲ್ಗೆ ಅಪ್ಲೈ ಮಾಡ್ತಿಲ್ಲ ಆ ಜಾಬ್ ರೂಲ್ದು ಏನ್ ಮಾಡಿ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಅಪ್ಡೇಟ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಸೊ ಈಗ ಎಂಡಲ್ಲಿ ತೋರಿಸ್ತೀನಿ ಯಾವ ಥರ ಅಪ್ಲೈ ಮಾಡ್ಬೇಕಂತ. ಸೊ ಇದು ಅವ್ರದ್ದು ವೆಬ್ಸೈಟು, ಹೌದಾ? ಸೊ ಇಲ್ಲಿ ನೋಡ್ತಿದ್ರಲ್ವ ಫುಲ್ ವೆಬ್ಸೈಟು RWS ಅಂತೆ, ಹೌದಾ? ಸೊ ಇಲ್ಲಿ ನೀವು ತುಂಬಾ ಜೆನ್ಯೂನ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಒಳ್ಳೆ ಕಂಪ್ನಿಗಳು ಅವ್ರ ಜೊತೆ ಟೈ ಅಪ್ ಆಗಿದಾವೆ. ನೀವು ಬೇಕಾದ್ರೆ ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿದ್ರೆ. ಸೊ ಲಾಸ್ಟಿಗೆ ಒಂದು ಕೆರಿಯರ್ಸ್ ಅಂತ ಇರುತ್ತೆ, ಆ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮ್ಗೆ ಬಂದು ಜಾಬ್ಸ್ ನೀವು ಸರ್ಚ್ ಮಾಡ್ಕೋಬಹುದು, ಹೌದಾ? ಸೊ ಇಲ್ಲಿ ಟ್ರೈನ್ AI ಪ್ರಾಜೆಕ್ಟ್ಸ್ ಅಂತ ಅದ್ರ ಮೇಲೆ ಬೇಕಾದ್ರೆ ಜಾಬ್ ಸರ್ಚ್ ಮಾಡಿ. ಲೊಕೇಶನ್ ಆಯ್ತು ಅಪಾರ್ಚುನಿಟಿ ಅದ್ರ ಮೇಲೆ ಸರ್ಚ್ ಮಾಡಿ. RWS ಗ್ಲೋಬಲ್ ಅಪಾರ್ಚುನಿಟೀಸ್ ಅದ್ರ ಮೇಲೆ ಸರ್ಚ್ ಮಾಡಿ. ಇಲ್ಲಿ ನೀವು ಕನ್ನಡದಲ್ಲಿ ವರ್ಕ್ ಮಾಡಿದ್ರೆ AI ಟ್ರೈನ್ ಪ್ರಾಜೆಕ್ಟ್ ಮೇಲೆ ಸರ್ಚ್ ಮಾಡಿ. ಸೊ ಇಲ್ಲಿ ನಿಮ್ದು ಲೊಕೇಶನ್ ಬಂದ್ಬಿಟ್ಟು ಡೆಲ್ಲಿ ಅಂತ ಕೊಡಿ. ಇಂಡಿಯಾ ಅಂದ್ರೆ ಡೆಲ್ಲಿ ಅಂತ ಕೊಡಿ. ಅವ್ರು ಇಂಡಿಯಾ ಅಂತ ಕೊಟ್ಟಿಲ್ಲ, ನೀವು ಡೆಲ್ಲಿ ಅಂತ ಕೊಡಿ. ನೀವು ಇಂಡಿಯಾದಲ್ಲಿ ಇರುತ್ತಾ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಓಪನ್ ಆಗ್ತವೆ, ಹೌದಾ? ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಮೋಟ್ ಟೆಂಪ್ರವರಿ ಕಾಂಟ್ರಾಕ್ಟ್ ಬೇಸ್ ನ್ಯೂ ಡೆಲ್ಲಿ, ಹೌದಾ? ಸೊ ಆಲ್ಮೋಸ್ಟ್ ಎಲ್ಲ ರಿಮೋಟ್ ಟೆಂಪ್ರವರಿ ಕಾಂಟ್ರಾಕ್ಟ್ ಬೇಸ್ ನ್ಯೂ ಡೆಲ್ಲಿ,
ಹೌದಾ. ಸೊ ಇವೆಲ್ಲ ನ್ಯೂ ಡೆಲ್ಲಿ ಇರುವಂತ ವರ್ಕ್ಸ್. ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ AI ಡೇಟಾ ಸ್ಪೆಷಲಿಸ್ಟ್ ಅಂತ ಇದೆ, ಅದಕ್ಕೆ ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೋಬಹುದು ಕನ್ನಡದಲ್ಲಿ ಬೇಕಾದ್ರೆ. ಹೌದಾ. ಸೊ ಇಂಗ್ಲೀಷಲ್ಲಿ ಬೇಕಾದ್ರೆ ಇಂಗ್ಲೀಷಲ್ಲಿ ಅಪ್ಲೈ ಮಾಡ್ಕೋಬಹುದು. ಇಂಗ್ಲೀಷಲ್ಲಿ ಅಪ್ಲೈ ಮಾಡ್ತಾನೆ ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ಸ್ ಅಂತ ಅಪ್ಲೈ ಕರೆದರೆ ಆ ಜಾಬ್ಗೆ ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೋಬಹುದು. ಇಲ್ಲಪ್ಪ ಅಂದ್ರೆ ಸರ್ಚ್ AI ಎವಲ್ಯೂಷನಲ್ ಸ್ಪೆಷಲಿಸ್ಟ್ ಅಂತ ಹಿಂದಿಯಲ್ಲಿದೆ, ಅಪ್ಲೈ ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಬೇಕಲ್ಲ ಅದನ್ನ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ನಾನೀಗ AI ಡೇಟಾ ಸ್ಪೆಷಲಿಸ್ಟ್ ಕನ್ನಡದಲ್ಲಿ ಅಪ್ಲೈ ಅಂತ ಕೊಡ್ತೀನಿ. ಸೊ ಇಲ್ಲಿ ನಿಮ್ದು ಎಲ್ಲ ಡೀಟೇಲ್ಸ್ ಕೇಳುತ್ತೆ. ಅದು ಏನು ಜಾಬ್ ಡಿಸ್ಕ್ರಿಪ್ಷನ್ ಫ್ರೀಲ್ಯಾನ್ಸರ್ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ. ಇಲ್ಲೇ ನೋಡ್ತಿದ್ರೆ ಪಾರ್ಟ್ ಟೈಮ್ 10 ಅವರ್ಸ್ ಪರ್ ವೀಕ್. ಹೌದಾ. ಪರ್ ಡೇ 10 ಅವರ್ಸ್ ಅಲ್ಲ, 10 ಅವರ್ಸ್ ಪರ್ ವೀಕ್. ನೀವು ಒಂದು ವಾರಕ್ಕೆ 10 ಅವರ್ಸ್ ವರ್ಕ್ ಮಾಡಿದ್ರೆ ಸಾಕು. ಆಮೇಲೆ ಸ್ಟಾರ್ಟ್ ಡೇಟು ಇಮಿಡಿಯೇಟ್, ಆದಷ್ಟು ಬೇಗನೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ TBC $4 ಪರ್ ಅವರ್. ಹೌದಾ. $4 ಅಂದ್ರೆ ನಿಮಗೆ 1 ಅವರ್ಗೆ $4 ಇಲ್ಲಿ ಅವರು ಪೇ ಮಾಡ್ತಾರೆ. ಬೇಸ್ಡ್ ಆನ್ ಎಲ್ಸ್ ವೇರ್ ರೇಟ್ಸ್ ವಿಲ್ ಬಿ ಡಿಫ್ರೆಂಟ್. ಹೌದಾ. ಸ್ವಲ್ಪ ಏನಾದ್ರು ವೇರಿಯೇಷನ್ ಆಗ್ಬೋದು. 1 ಅವರ್ಗೆ $4 ಪೇ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಹೌದಾ. ಸೊ ಇದನ್ನೆಲ್ಲ ನೀವು ಬೇಕಾದ್ರೆ ಓದ್ಕೊಳ್ಳಿ. ಫ್ಲೆಕ್ಸಿಬಲ್ ಸ್ಕೆಡ್ಯೂಲ್ ಇರುತ್ತೆ ವರ್ಕ್ ಮಾಡಲಿಕ್ಕೆ. ಅಪಾರ್ಚುನಿಟಿ ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್, ನೀವು ಬೇಕಾದ್ರೆ ಎಕ್ಸ್ಟ್ರಾ ಇನ್ಕಮ್ ಕೂಡ ಅರ್ನ್ ಮಾಡ್ಕೋಬೋದು ಅಂತ ಅವ್ರು ಹೇಳ್ತಾರೆ. ಟೈಮ್ಲಿ ಪೇಮೆಂಟ್. ಹೌದಾ. ಕರೆಕ್ಟಾಗಿ ಟೈಮ್ ಟು ಟೈಮ್ ಪೇಮೆಂಟ್ ಆಗುತ್ತೆ. ಸೊ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ರೆಸ್ಯೂಮ್ನ ಅಟ್ಯಾಚ್ ಮಾಡಿ. ಆಮೇಲೆ ಫುಲ್ ನೇಮ್, ಇಮೇಲ್, ಫೋನ್ ನಂಬರ್, ಕರೆಂಟ್ ಲೊಕೇಶನ್, ಕರೆಂಟ್ ಕಂಪ್ನಿ, ಏನಾದ್ರು ವರ್ಕ್ ಮಾಡಿದ್ರೆ ಕರೆಂಟ್ ಕಂಪ್ನಿ ಹೆಸರು ಹಾಕಿ, ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ. ಲಿಂಕ್ಡ್ಇನ್ ಏನಾದ್ರು ಲಿಂಕ್ ಇದ್ರೆ ಅದನ್ನ ಅಪ್ಲೈ ಅಲ್ಲಿ ಹಾಕಿ. ಟ್ವಿಟರ್ ಲಿಂಕ್ ಇದ್ರೆ ಅದನ್ನ ಹಾಕಿ. ಗಿಟ್ಹಬ್ ಲಿಂಕ್ ಇದ್ರೆ ಅದನ್ನ ಹಾಕಿ. ಪೋರ್ಟ್ಫೋಲಿಯೋ URL ಲಿಂಕ್ ಇದ್ರೆ ಅದನ್ನು ಕೂಡ ಹಾಕಿ. ಅದರ್ ವೆಬ್ಸೈಟ್ ಲಿಂಕ್ ಇದ್ರು ಕೂಡ ಅದನ್ನ ಬೇಕಾದ್ರೆ ಹಾಕಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ನೀವು ವಾಟ್ ಕಂಟ್ರಿ ಡು ಯು ವಾಂಟ್ ಟು ಕರೆಂಟ್ಲಿ ಲಿವ್ ಇನ್, ಇಲ್ಲಿ ಇಂಡಿಯಾ ಅಂತ ಕೊಡಿ. ಇಲ್ಲ ನ್ಯೂ ಡೆಲ್ಲಿ ಇದ್ರೆ ನ್ಯೂ ಡೆಲ್ಲಿ ಕೊಡಿ. ಇಂಡಿಯಾ ಇರುತ್ತೆ ಆಲ್ಮೋಸ್ಟ್. ಸರ್ಚ್ ಮಾಡಿ ಇಂಡಿಯಾ ಅಂತ ಇರುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಇಂಡಿಯಾ ಅಂತ. ಹೌದಾ. ನೇಟಿವ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕನ್ನಡ ಅಂತ ಕೊಡಿ. ನಿಮ್ದು ಯಾವ್ದ್ರಲ್ಲಿ ಇರುತ್ತಲ್ಲ, ಇಲ್ಲ ನೀವು ಹಿಂದಿ ಬಂದ್ರೆ ಹಿಂದಿ ಕೊಡಿ, ಕನ್ನಡ ಇದ್ರೆ ಕನ್ನಡ ಕೊಡಿ. ಹೌದಾ. ಆನಂತರ ಲ್ಯಾಂಗ್ವೇಜ್ ಯು ಕ್ಯಾನ್ ಸ್ಪೀಕ್ ಫ್ಲೂಯೆಂಟ್ಲಿ ಲೆವೆಲ್. ಹೌದಾ. ನೀವು ಫ್ಲೂಯೆಂಟ್ ಲೆವೆಲ್ ಯಾವ ಲ್ಯಾಂಗ್ವೇಜ್ನ ಮಾಡ್ತಾರೋ ಅದನ್ನ ಲ್ಯಾಂಗ್ವೇಜ್ನ ಟಿಕ್ ಮಾಡಿ. ಆ್ಯಂಡ್ ಹ್ಯಾವ್ ಯು ವರ್ಕ್ಡ್ RWS, ಏನಾದ್ರು ಬಿಫೋರ್ ಏನಾದ್ರು RWS ಅಲ್ಲಿ ವರ್ಕ್ ಮಾಡಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ವಾಟ್ ಈಸ್ ಯುವರ್ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಏನಿದೆ ಅದನ್ನ ಕ್ಲಿಕ್ ಮಾಡಿ. ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಹೈಯರ್ ಎಜುಕೇಶನ್, ಡಿಪ್ಲೊಮಾ, ಅಸೋಸಿಯೇಟ್ ಡಿಗ್ರಿ, ಬ್ಯಾಚುಲರ್ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಡಾಕ್ಟರಲ್ ಡಿಗ್ರಿ ಆಗಿದ್ರೆ ಅದನ್ನು ಕೂಡ ಅಪ್ಲೈ ಮಾಡೋದು. ಆರ್ ಯು 18+ ಅಂದಿದ್ರೆ 18+ ಅಂತ ಎಸ್ ಅಂತ ಕೊಡಿ. ಆ್ಯಂಡ್ ಆರ್ ಯು ಫ್ರೀಲ್ಯಾನ್ಸರ್ ಆರ್ ಪ್ರೈವೇಟ್ ಕಂಪ್ನಿ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಫ್ರೀಲ್ಯಾನ್ಸರ್ ಆಫ್ಟರ್ ಟ್ಯಾಕ್ಸ್ ಈಸಿ, ಅದರ್ವೈಸ್ ಚೂಸ್ ಪ್ರೈವೇಟ್ ಇಂಡಿವಿಜುವಲ್. ಹೌದಾ. ಇಲ್ಲಿ ಯಾವ್ದಾದ್ರು ನೀವು ಪ್ರೈವೇಟ್ ಬೇಕಾದ್ರೆ ಪ್ರೈವೇಟ್ ಚೂಸ್ ಮಾಡಿ ನೀವು ಆಗಿದ್ರೆ. ಹೌದಾ. ಕಂಪ್ನಿ ಆಗಿದ್ರೆ ಅವರು ಟ್ಯಾಕ್ಸ್ ಗೀಕ್ಸ್ ಎಲ್ಲ ಕೇಳ್ತಾರೆ, ಅದಕ್ಕೆ ಅವರು ಅಪ್ಲೈ ಮಾಡ್ಕೋತಾರೆ. ಆರ್ ಯು ಏಬಲ್ ಟು ಇನ್ವಾಯ್ಸ್ ವ್ಯಾಟ್ ನಂಬರ್ಸ್ ರಿಜಿಸ್ಟರ್ ಬಿಸ್ನೆಸ್. ಹೌದಾ. ಎಸ್ ಅಂದ್ರೆ ಎಸ್ ಅಂತ ಕೊಡಿ, ನೋ ಅಂತ ನೋ ಅಂತ ಕೊಡಿ. ಬೇಕಾದ್ರೆ ಎಸ್ ಅಂತ ಕೊಟ್ಟರೆ ಆಮೇಲೆ ನೀವು ವ್ಯಾಟ್ ನಂಬರ್ ಕೂಡ ಇದು ಮಾಡ್ಕೋಬಹುದು. ನೋ ಅಂತ ಕೊಟ್ಟರೆ ಬೆಟ್ರ್. ಹೌದಾ. ಸೆಲೆಕ್ಟ್ ಆಪ್ಷನ್ ದಟ್ ಅಪ್ಲೈಸ್. ಹೌದಾ. ಸೊ ಇಲ್ಲಿ ಐ ಆಮ್ ನಾಟ್ ಅ ಫ್ರೀಲ್ಯಾನ್ಸರ್ ಅಂತ ಕೊಡಿ. ನಿಮ್ಗೆ ಯಾವುದೋ ಕಂಪ್ನಿ ಅಂತಿಲ್ಲ, ಐ ಆಮ್ ನಾಟ್ ಫ್ರೀಲ್ಯಾನ್ಸರ್ ಅಂತ ಕೊಡಿ. ಐ ಆಮ್ ರಿಜಿಸ್ಟರ್ ಫ್ರೀಲ್ಯಾನ್ಸರ್. ನೀವೇನಾದ್ರು ರಿಜಿಸ್ಟರ್ ಆಗಿದ್ರೆ ಫ್ರೀಲ್ಯಾನ್ಸರ್ ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಆಲ್ಮೋಸ್ಟ್ ಐ ಆಮ್ ನಾಟ್ ಫ್ರೀಲ್ಯಾನ್ಸರ್ ಅಂತ ನಾವು ಕ್ಲಿಕ್ ಮಾಡಿ. ಐ ಹ್ಯಾವ್ ಬೀನ್ ನಾಟ್ ಫ್ರೀಲ್ಯಾನ್ಸರ್ ಎಂಡ್, ಇಲ್ಲಿ ನೋ ಅಂತ ಕೊಡಿ. ಇಲ್ಲಿ ಅವ್ರು ಕೇಳಿದಾರೆ ಸಿನ್ಸ್ ಯು ಹ್ಯಾವ್ ಬೀನ್ ಇನ್ ಬಿಸ್ನೆಸ್, ಏನಾದ್ರು ಬಿಸ್ನೆಸ್ ಅಲ್ಲಿ ಇದ್ದೀರಾ ಆ ಡೇಟ್ ಕೊಡಿ. ಇಲ್ಲ ಅಂದ್ರೆ ಇಫ್ ಯು ಆರ್ ನಾಟ್ ಫ್ರೀಲ್ಯಾನ್ಸರ್ ಆದ್ರೆ NA ಅಂತ ಟೈಪ್ ಮಾಡಿ ಅಷ್ಟೇ. ಆರ್ ಯು ಅವೈಲೇಬಲ್ ವರ್ಕ್ ಪಾರ್ಟ್ ಟೈಮ್ 10 ಅವರ್ಸ್ ಪರ್ ವೀಕ್, ಎಸ್ ಅಂತ ಕೊಡಿ. ನೀವೇನಾದ್ರು ವರ್ಕ್ ಮಾಡಲಿಕ್ಕೆ ವಾರಕ್ಕೆ 10 ಅವರ್ ಏನಾದ್ರು ಫ್ರೀ ಆಗಿದ್ದೀರಾ ಅಂದ್ರೆ ಎಸ್ ಅಂತ ಕೊಡಿ. ಹೌ ಡು ಯು ಡಿಸ್ಕ್ರೈಬ್ ಯುವರ್ ಇಂಗ್ಲೀಷ್ ಲೆವೆಲ್, ಇಂಗ್ಲೀಷ್ ಲೆವೆಲ್ ನೀವು ಎಷ್ಟು ಮಾತಾಡ್ಬೋದು, ನಿಮ್ಗೆ ಎಷ್ಟು ಗೊತ್ತಿದ್ರಲ್ಲಿ ನಿಮ್ಗೆ ಯಾವ್ದು ಆಪ್ಷನ್ ಕಂಫರ್ಟ್ ಆಗುತ್ತೋ ಆ ಆಪ್ಷನ್ ಕ್ಲಿಕ್ ಮಾಡಿ ನೀವು ಎಂಟರ್ ಕೊಡಿ. ಲಾಸ್ಟಿಗೆ ಡು ಯು ಅಗ್ರಿ ವಿತ್ ದ ರೇಟ್ ಲಿಸ್ಟೆಡ್ ದ ಜಾಬ್ ಡಿಸ್ಕ್ರಿಪ್ಷನ್. ಜಾಬ್ ಡಿಸ್ಕ್ರಿಪ್ಷನ್ ಸ್ಟಾರ್ಟಿಂಗ್ ಕೊಟ್ಟಿದ್ರು ಅದನ್ನ ನೋಡ್ಕೊಳ್ಳಿ. ಅದನ್ನ ನೋಡ್ಬಿಟ್ಟು ಅಗ್ರಿ ಅಂತಂದ್ರೆ ಅಗ್ರಿ ಅಂತ ಎಸ್ ಅಂತ ಕೊಡಿ. ಆಮೇಲೆ ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ವಿತಿನ್ 2 ಡೇಸ್ ಒಳಗಡೆ ಅವ್ರು ಒಂದು ಮೇಲ್ ಬರ್ತದೆ, ಅಥವಾ ಇಮಿಡಿಯೇಟ್ ಆಗಿ ಬರ್ಬೋದು. ಒಂದು 2 ಡೇಸ್ ವೇಟ್ ಮಾಡಿ, ಆ ಮೇಲ್ ಬರುತ್ತೆ. ಆ ಮೇಲಲ್ಲಿ ಕೂಡ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ನ ಪ್ರೆಸ್ ಮಾಡಿಬಿಟ್ಟು ಅವನು ನಾರ್ಮಲ್ ಡೀಟೇಲ್ಸ್ ಇಲ್ಲ ಹೆಂಗೆ ಕೊಟ್ಟಿರೋ ಅದೇ ಥರ ಡೀಟೇಲ್ಸ್ ಕೇಳ್ತಾರೆ, ಕ್ವಶನ್ಸ್ ಕೇಳ್ತಾರೆ. ಕೇಳ್ಬಿಟ್ಟು ಆಮೇಲೆ ನಿಮ್ದು ಒಂದು ರೆಸ್ಯೂಮ್ ಅಥವಾ ನಿಮ್ದು ಇಂಟರ್ವ್ಯೂಗೆ ಒಂದು ಟೈಮ್ ಕೊಡ್ತಾರೆ. ಆ ಟೈಮ್ ಅಟೆಂಡ್ ಮಾಡಿಬಿಟ್ಟು ನಿಮ್ ಜಾಬ್ ಬೇಕಾದ್ರೆ ತಗೊಳ್ಳಿ. ಹೌದಾ. ಸೊ ಇದೇ ಥರ ನಿಮ್ಗೆ ಏನಾದ್ರು ಜಾಬ್ ಆಪರ್ಚುನಿಟೀಸ್, ಜಾಬ್ ಅಪ್ಡೇಟ್ಸ್ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಡೈಲಿ IT, ನಾನ್ IT, ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು, ಬೈ ಬೈ.